بسم الله والحمد لله وصلوات الله وسلامه على أشرف الأنبياء والمرسلين وآل كل وأصحابهم أجمعين. أعوذ بالله من الشيطان الرجيم. بسم الله الرحمن الرحيم. والسابقون الأولون من المهاجرين والأنصار والذين اتبعوهم بإحسان رضي الله عنهم ورضوا عنه. صدق الله مولانا العلي العليم. قال سيدنا وحبيبنا محمد صلى الله عليه وسلم: عينان لن تمسهما النار، عين سهرت في سبيل الله وعين بكت من خشية الله. وعين بكت من خشية الله. صدق رسول الله صلى الله عليه وسلم. ಗೌರವಾನ್ವಿತರಾದ ವೇದಿಕೆ ಮೇಲಿರುವ ಎಲ್ಲ ಉಲಮಾಗಳೇ, ಅರಿವಿನಿಲ್ಲ ಎನ್ನುವ ಅತ್ಯಂತ ಪ್ರಶಸ್ತವಾದ ಆಧ್ಯಾತ್ಮಿಕ ಕಾರ್ಯಕ್ರಮದ ಮೂಲಕ ಲಕ್ಷಾಂತರ ವಿಶ್ವಾಸಿಗಳ ಮನಗೆದ್ದಿರುವ ಉಸ್ತಾದ್ ಸಫ್ವಾನ್ ಸಫಾಫಿ ಪತ್ತಪಿರಿಯಂ, ಕರ್ನಾಟಕ ರಾಜ್ಯ ಸಂಯೋಜನಾ ಸಂಘದ 30ನೇ ವಾರ್ಷಿಕ ಸಮ್ಮೇಳನದ ಅಂಗವಾಗಿ ಕುಂದಾಪುರ ಝೋನ್ ಸಮಿತಿ ಕೂಡ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜಿಸಿದೆ. 24ನೇ ತಾರೀಕಿನಂದು SYS ಸಮ್ಮೇಳನ ಮಂಗಳೂರಲ್ಲಿ ನಡೆಯುವಾಗ ಆ ಸಂಬಂಧವಾದ ಒಂದು ಪ್ರಚಾರ ಕಾರ್ಯಕ್ರಮದ ಅಗತ್ಯ ಏನು, ಸಮ್ಮೇಳನಕ್ಕೆ ಆಹ್ವಾನ ಮಾಡುವುದು ಸೋಷಿಯಲ್ ಮೀಡಿಯಾಗಳ ಮೂಲಕ ಇವತ್ತಿನ ಕಾಲದಲ್ಲಿ ತುಂಬಾ ಸಾಧ್ಯ. ಇಷ್ಟೊಂದು ಬೃಹತ್ತಾದ ಸಮ್ಮೇಳನವನ್ನು ಸಂಘಟಿಸಿ ಒಂದು ಸಂಘಟನೆಯ ಮಹತ್ವದ ಬಗ್ಗೆ ಇವತ್ತು ಹೇಳಲಿಕ್ಕೆ ನಾವು ಬಂದಿರುವುದು. ಸಂಘಟನೆ ಎನ್ನುವುದು ಅದೊಂದು ಮಕ್ಕಳ ಆಟವಲ್ಲ. ಅಲ್ಲಾಹನ ದೀನಿನಲ್ಲಿ ಅತ್ಯಂತ ಮಹತ್ವವುಳ್ಳ ಶ್ರೇಷ್ಠವಾದ ಒಂದು ಇಬಾದತ್ತಾಗಿದೆ ಸಂಘಟನೆ ಎನ್ನುವುದು. ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅನಂತರ ಬಂದ ಖುಲಫಾಉರ್ ರಾಶಿದೂನ್ ಎಲ್ಲರ ಜೀವನವನ್ನೊಮ್ಮೆ ನೋಡಿ ವೈಯಕ್ತಿಕವಾದ ಬದುಕಿಗಿಂತ ಸಾಂಘಿಕವಾದ ಬದುಕಿಗೆ ಮಹತ್ವವನ್ನು ಕೊಟ್ಟರು. ಸ್ವಂತ ಜೀವನದ ವೈಯಕ್ತಿಕವಾದ ಹಿತಾಸಕ್ತಿಗಳನ್ನೆಲ್ಲ ದೂರ ಮಾಡಿ ಸಮಾಜದ ಮಧ್ಯದಲ್ಲಿ ನಿಂತುಕೊಂಡು ಸರ್ವ ಸಂದರ್ಭಗಳಲ್ಲೂ ಕೂಡ ಕಾರ್ಯಾಚರಣೆ ಮಾಡಿದ ಹುಜೂರ್ ಸಯ್ಯಿದುನಾ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಲ್ಲ ಸಂದರ್ಭಗಳಲ್ಲೂ ಕೂಡ ಜನರ ಮಧ್ಯೆ ನಿಂತು ಒಬ್ಬ ನಾಯಕರಾಗಿ ಒಂಟಿಯಾಗಿ ನಿಂತುಕೊಂಡು ಜನರಿಂದ ದೂರವಿದ್ದುಕೊಂಡು ದಾರ ಇಬಾದತ್ತುಗಳ ಮೂಲಕ ತಪಸ್ಸುಗಳ ಮೂಲಕ ಅಲ್ಲಾಹನ ಸಾಮೀಪ್ಯವನ್ನು ಪಡೆದರೆ ಸಾಕುವಂತ ಭಾವಿಸಿದ ನಾಯಕರಲ್ಲ. ಎಲ್ಲ ಸಂದರ್ಭಗಳಲ್ಲೂ ಕೂಡ ಜನರ ಮಧ್ಯದಲ್ಲಿ ನಿಂತುಕೊಂಡು ಜನರನ್ನ ಮುನ್ನಡೆಸಿದ. ಯಾವ ಸಂದರ್ಭದಲ್ಲೂ ಸಂಘ ಬದುಕಿಗೆ ಮಹತ್ವವನ್ನು ಕೊಟ್ಟವರು. ಒಂದು ಹದೀಸಲ್ಲಿ ಕಾಣಬಹುದು, ಹುಜೂರ್ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಸಂಘಟನೆ ಒಂದು ಸಂದರ್ಭದಲ್ಲಿ ಖಂದಕ್ ಎನ್ನುವ ಒಂದು ಸಮರ ನಡೆಯುವಂತಹ ಭೂಮಿಯಲ್ಲಿ ಮದೀನಾದ ಬಳಿಯಲ್ಲಿ ಆ ಸಂದರ್ಭದಲ್ಲಿ ಒಂದು ಸ್ಪೆಷಲ್ ಯುದ್ಧದ ಟೆಕ್ನಿಕ್ ಅನ್ನು ಬಳಸಿಕೊಂಡು ಮುಸಲ್ಮಾನರ ಪರವಾಗಿ ಒಂದು ಖಂದಕ್ ಅನ್ನು ತೋಡಿ ಕಣಿವೆಯನ್ನು ತೋಡಿ ನಡೆದಂತಹ ಐತಿಹಾಸಿಕವಾದ ಸಮರವಾಗಿತ್ತು ಖಂದಕ್. ಆ ಸಂದರ್ಭದಲ್ಲಿ ಮುಹಮ್ಮದುರ್ ರಸೂಲುಲ್ಲಾಹಿ ರವರ ಸಂಘ ಜೀವನದ ಒಂದು ದೊಡ್ಡ ಉದಾಹರಣೆಯನ್ನು ಕಾಣಬಹುದು. ಯುದ್ಧ ಪ್ರಾರಂಭವಾಗುವುದಕ್ಕಿಂತ ಮುಂಚಿತವಾಗಿ ಎಲ್ಲ ಸ್ವಹಾಬಿಗಳನ್ನು ಕೂಡ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕರೆದು ಹೇಳಿದರು, ನಿಮ್ಮಲ್ಲಿ ಒಬ್ಬೊಬ್ಬರಿಗೆ ನಾನೊಂದು ಕೆಲಸವನ್ನು ಕೊಡ್ತೇನೆ. ಒಬ್ಬರಲ್ಲಿ ಹೇಳಿದರು, ನೀನು ಆಡನ್ನು ಕೊಯ್ಬೇಕು, ذبح ಮಾಡಬೇಕು. ಇನ್ನೊಬ್ಬರಲ್ಲಿ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ನೀನು ಅದರ ಚರ್ಮವನ್ನು ಸುಳಿಬೇಕು. ಇನ್ನೊಬ್ಬರಲ್ಲಿ ಹೇಳಿದರು, ನೀನು ಅದನ್ನ ಮಾಂಸ ಮಾಡಬೇಕು. ಮತ್ತೊಬ್ಬರಲ್ಲಿ ಹೇಳಿದರು, ನೀನು ಅದನ್ನ ಬೇಯಿಸಬೇಕು. ಇನ್ನೊಬ್ಬರಲ್ಲಿ ಹೇಳಿದರು, ನೀನು ಆ ಬೇಯಿಸಿದ ಮಾಂಸವನ್ನು ಸ್ವಹಾಬತ್ತಿಗೆ ವಿತರಣೆ ಮಾಡಬೇಕು.
ಎಲ್ಲರಿಗೂ ಕೆಲಸವನ್ನು ಕೊಟ್ಟುಕೊಂಡು ತಾನು ಕೈಕಟ್ಟಿ ಆರಾಮವಾಗಿ ಕುಳಿತುಕೊಳ್ಳುವ ಜಾಯಮಾನವಾಗಿರಲಿಲ್ಲ ಮುಹಮ್ಮದುರ್ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ. ಅವರು ಹೇಳಿದರು ವಅಲೈಕ ನಬುಹಾ ವಅಲೈಕ ಸಲ್ಹುಹಾ, ಅನಂತರದನ್ನು ಬೇಯಿಸಬೇಕು, ಎಲ್ಲ ಕೆಲಸ ನೀವು ಮಾಡಬೇಕು. ಆಮೇಲೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ವಅಲೈಯ ಇಹ್ತಿತಾಬುಹಾ, ನಾನು ಅದನ್ನು ಬೇಯಿಸುವ ಕಟ್ಟಿಗೆಯನ್ನ ಸಂಗ್ರಹಿಸಿ ತರುತ್ತೇನೆ. ನನಗೊಂದು ಕೆಲಸ ಬೇಕು, ಅದೇನೆಂದರೆ ನೀವು ಕೊಯ್ದ ಮಾಂಸ ಮಾಡಿದ ಚರ್ಮ ಸುಲಿದ ಆಡನ್ನ ಮಾಂಸ ಮಾಡಿ ಅದನ್ನ ಸಾರು ಮಾಡಲಿಕ್ಕೆ ಅದನ್ನು ಬೇಯಿಸಲಿಕ್ಕೆ ಅಗತ್ಯವಾದ ಕಟ್ಟಿಗೆಗಳನ್ನು ಫೈರ್ವುಡ್ಗಳನ್ನು ನಾನು ತರುತ್ತೇನೆ. ಸಯ್ಯಿದುನಾ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಮಾತನ್ನು ಹೇಳಿದ ಸಂದರ್ಭದಲ್ಲಿ ಸ್ವಹಾಬತ್ತು ಹೇಳಿದರು, ಯಾ ರಸೂಲಲ್ಲಾಹ್ ನಕ್ಫೀಕ ಯಾ ರಸೂಲಲ್ಲಾಹ್, ನೀವು ಯಾವ ಕೆಲಸವನ್ನು ಮಾಡಬಾರದು, ನೀವು ಸುಮ್ಮನೆ ಕುಳಿತರೆ ಸಾಕು, ನೀವು ನಮ್ಮ ಪ್ರವಾದಿ, ನಮ್ಮ ನಾಯಕ, ನಮ್ಮ ನೇತಾರ, ನಮ್ಮ ರಸೂಲ್, ನೀವು ಕೆಲಸ ಮಾಡಬಾರದು, ನಿಮ್ಮ ಕೆಲಸವನ್ನು ನಾವೇ ಮಾಡುತ್ತೇವೆ. ಆ ಸಂದರ್ಭದಲ್ಲಿ ಹುಜೂರ್ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಇನ್ನೀ ಅಅಲಮು ಅನ್ನಕುಂ ತಖೂನಿ, ನೀವು ನನ್ನನ್ನು ಸುಮ್ಮನೆ ಕೂತುಕೊಂಡು ನೀವು ಮಾಡಿದ ಊಟವನ್ನು ಬಡಿಸುವ ಸಂದರ್ಭದಲ್ಲಿ ಮಾತ್ರ ಕರೀತೀರಿ ಅಂತ ನನಗೆ ಗೊತ್ತಿದೆ, ನನ್ನನ್ನು ಕೆಲಸ ಮಾಡಲು ನೀವು ಬಿಡುವುದಿಲ್ಲ ಅಂತ ನನಗೆ ಗೊತ್ತಿದೆ. ಆದರೆ ಅಕ್ರಹು ಅನ್ ಅತಮಯ್ಯಜ ಬೈನಕುಂ, ನಿಮ್ಮಲ್ಲೊಂದು ಸಪರೇಟ್ ಆಗಿ ಬೇರೆ ಆಗಿ ನಿಮ್ಮಲ್ಲಿ ಆದೇಶ ಮಾಡಿ ಕೆಲಸ ಮಾಡಿಸಿ ನಾನೊಬ್ಬ ಬಾಸ್ ಆಗಿ ಯಜಮಾನನಾಗಿ ದೂರ ನಿಂತು ಆಟ ನೋಡುವಂತಹ ಒಂದು ಪರಿಪಾಠ ಅದು ನನಗಿಲ್ಲ ಅಂತ ಹೇಳಿ ಎಲ್ಲರ ಒಳಗೆ ಒಂದಾಗಿ ಬೆರೆಯುವಂತಹ ಒಂದು ಸಾಂಘಿಕ ಸ್ವಭಾವವಾಗಿತ್ತು ಸಯ್ಯಿದನಾ ಮುಹಮ್ಮದುರ್ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಯ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಅಂತ ಡಿ.ವಿ. ಗುಂಡಪ್ಪನವರು ಹೇಳಿದಾಗೆ ಎಲ್ಲರೊಳಗೊಂದಾಗು ಒಂದು ಸ್ವಭಾವವಾಗಿದೆ, ಸಂಘಟನಾ ಸ್ವಭಾವ. ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇದನ್ನು ಪ್ರೋತ್ಸಾಹಿಸಿದ್ದಾರೆ. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಾಲದಲ್ಲಿ ಇದಕ್ಕೆ ಪ್ರವಾದಿಗಳು ಅತ್ಯಂತ ಮಹತ್ವವನ್ನು ಕೊಟ್ಟಿದ್ದಾರೆ. ಜೀವನದ ಒಂದೊಂದು ಹಂತಗಳನ್ನು ಕೂಡ ಎಣಿಕೆ ಮಾಡಿ ಬದುಕುವ ಮುಸಲ್ಮಾನ್ ಪರಲೋಕದಲ್ಲಿ ಅಲ್ಲಾಹನ ಮುಂದೆ ಪ್ರಶ್ನೆಗಳನ್ನು ಕೇಳುವಾಗ ಯಾವುದೇ ಅಳುಕಿಲ್ಲದೆ ಉತ್ತರವನ್ನು ಹೇಳಲು ಸಾಧ್ಯವಾಗುತ್ತದೆ. ನನ್ನ ಪ್ರೀತಿಯ ಸಹೋದರರೇ, ಜೀವನ ಎನ್ನುವುದು 4 ಕ್ವಶನ್ಗಳಿರುವ 4 ಪ್ರಶ್ನೆಗಳ ಒಂದು ಪರೀಕ್ಷಾ ಕೊಠಡಿ. ಈ ಭೂಮಿ ಎಂದರೆ ಇದೊಂದು ಎಕ್ಸಾಮಿನೇಷನ್ ಹಾಲ್. ಎಕ್ಸಾಮಿನೇಷನ್ ಹಾಲ್ ಅಲ್ಲಿ ವಿತರಣೆ ಮಾಡುವ ಕ್ವಶನ್ ಪೇಪರ್ ಅಲ್ಲಿ ಇರುವುದು ಎಷ್ಟು ಪ್ರಶ್ನೆಗಳು? ಓನ್ಲಿ 4 ಕ್ವಶನ್ಸ್. ಒಂದು ಅನ್ ಉಮರಿಹಿ ಫೀಮಾ ಅಫ್ನಾಹು ವ ಅನ್ ಶಬಾಬಿಹಿ ಫೀಮಾ ಬಿಲಾಹು ವ ಅನ್ ಮಾಲಿಹಿ ಮಿನ್ ಐನ ಇಕ್ತಸಬಹು ವ ಫೀಮಾ ಅನ್ಫಖ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. 4 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕಂಡುಕೊಳ್ಳುವ ಒಂದು ವರ್ಕ್ ಶಾಪ್ ಆಗಿದೆ ಇಹಲೋಕವೆನ್ನುವುದು. ಅದನ್ನು ಅರ್ಥ ಮಾಡಿಕೊಟ್ಟಿದ್ದಾರೆ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಆದ್ದರಿಂದ ನಿನ್ನ ಆಯುಷ್ ಎಂದರೇನು? ನಿಮ್ಮ ಸಮಯ. ಆ ಸಮಯದ ಸದುಪಯೋಗ ಮಾಡುವುದಕ್ಕಾಗಿ ನಿಮಗೆ ಒಂದು ಸಂಘ ಶಕ್ತಿ ಅನಿವಾರ್ಯತೆ ಇದೆ. ನಿಮ್ಮ ಸಮಯ ಯಾವತ್ತೂ ಕೂಡ ವೇಸ್ಟ್ ಆಗಬಾರದು. ಒಂದು ದಿನದಲ್ಲಿ 5 ಬಾರಿ ಅಲ್ಲಾಹನ ಮುಂದೆ ನಿಂತುಕೊಂಡು ನಾವು ಮಾಡುವ ಒಂದು ಪ್ರತಿಜ್ಞೆ ಇದೆ. ಕೈ ಕಟ್ಟಿಕೊಂಡು ಅಲ್ಲಾಹನ ಮುಂದೆ ಹೇಳುವ ಪ್ರತಿಜ್ಞೆ, ಇನ್ನ ಸ್ವಲಾತಿ ವ ನುಸುಕಿ ವ ಮಹ್ಯಾಯ ವ ಮಮಾತಿ ಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಲಾ ಶರೀಕ ಲಹು ವ ಬಿದಾಲಿಕ ಉಮಿರ್ತು ವ ಅನ ಮಿನಲ್ ಮುಸ್ಲಿಮೀನ್. ಅಲ್ಲಾಹನೇ, ನನ್ನ ಎಲ್ಲ ಇಬಾದತುಗಳು ನಿನಗೆ ಮೀಸಲು, ನನ್ನ ನಮಾಜ್ ನಿನಗೆ ಮೀಸಲು, ನನ್ನ ಮೌತ್ ನಿನಗೆ ಮೀಸಲು. ಇದರಲ್ಲಿ ಯಾವ ತಪ್ಪು ಕೂಡ ಇಲ್ಲ. ನಮ್ಮ ಇಬಾದತ್ನ ದೊಡ್ಡ ಕೇಂದ್ರ ಅಲ್ಲಾಹನಿಗೆ ನಾವು ಇಬಾದತ್ತು ಮಾಡುತ್ತೇವೆ. ಎಲ್ಲ ಇಬಾದತ್ತುಗಳು ಕೂಡ ಅಲ್ಲಾಹನಿಗೆ, ನಮಾಜ್ ಅಲ್ಲಾಹನಿಗೆ, ನಮ್ಮ ಮೌತ್ ಅಲ್ಲಾಹನಿಗೆ. ಅದೇ ಸಂದರ್ಭದಲ್ಲಿ ಪ್ರೀತಿಯ ಸಹೋದರರನ್ನು ಮಾತನ್ನ ಗಮನಿಸಬೇಕು. ಮಹ್ಯಾಯ, ನನ್ನ ಹಯಾತ್ ಅಲ್ಲಾಹನಿಗೆ ಎನ್ನುವುದನ್ನು ನೀವು ಹೇಗೆ ಸಾಧಿಸಿ ತೋರುತ್ತೀರಿ? ನಿಮ್ಮ ಜೀವನದಲ್ಲಿರುವ ನಿಮಿಷಗಳನ್ನು, ಸೆಕೆಂಡ್ಗಳನ್ನು, ಮೈಕ್ರೋ ಸೆಕೆಂಡ್ಗಳನ್ನು ಅಲ್ಲಾಹು ಮೆಚ್ಚುವ ಕೆಲಸಕ್ಕೆ ಹೇಗೆ ಬಯಸ್ತೀರಿ? ಅಲ್ಲಾಹು ತಆಲಾ ಕುರ್ಆನ್ ಅಲ್ಲಿ ಒಂದು ಮಾತನ್ನು ಹೇಳಿದ್ದಾನೆ. ನಿಮ್ಮ ಜೀವನ ಹೇಗಿರಬೇಕೆನ್ನುವುದಕ್ಕೆ ಅಲ್ಲಾಹನ ಆದೇಶ, ಇತ್ತಖುಲ್ಲಾಹ ವ ಕುನೂ ಮಅ ಸ್ವಾದಿಕೀನ್. ನೀವು 2 ಕೆಲಸಗಳನ್ನು ಮಾಡಬೇಕು. ನೀವು ಅಲ್ಲಾಹನ ಬಳಿಯಲ್ಲಿ ಪಾರಾಗಬೇಕಾದರೆ, ಅಲ್ಲಾಹನ ಬಳಿಯಲ್ಲಿ ನೀವು ವಿಜಯಿಗಳಾಗಬೇಕಾದರೆ 2 ವಿಚಾರಗಳನ್ನು ಗಮನಿಸಬೇಕು. ಒಂದು ಇತ್ತಖುಲ್ಲಾಹ, ಅಲ್ಲಾಹನನ್ನು ನೀವು ಭಯಪಡಬೇಕು, ಅಲ್ಲಾಹನ ತಕ್ವಾ ಮಾಡಬೇಕು. ಇಂತಿಸಾಲು ಅವಾಮಿರಿಲ್ಲಾಹಿ ವ
ವಜ್ತಿನಾಬು ನವಾಹಿಹಿ, ಅಲ್ಲಾಹನ ಆದೇಶಗಳನ್ನು ಪಾಲಿಸಬೇಕು, ಅಲ್ಲಾಹನ ವಿರೋಧಗಳನ್ನು ವರ್ಜಿಸಬೇಕು. ಒಬ್ಬ ಮನುಷ್ಯ ಅಲ್ಲಾಹನ ಆದೇಶಗಳನ್ನು ಸಂಪೂರ್ಣವಾಗಿ ಪಾಲಿಸಿ ಅಲ್ಲಾಹ ವಿರೋಧಿಸುವುದನ್ನು ವರ್ಜಿಸಿ ಒಬ್ಬ ಒಂಟಿಯಾಗಿ ಅಲ್ಲಾಹನ ಬಳಿಯಲ್ಲಿ ಸಾಗುವ ಪ್ರಯಾಣವನ್ನ ಮಾಡಿದರೆ ಆತ ಅಲ್ಲಾಹನ ಬಳಿಯಲ್ಲಿ ಅವನಿಗಿರುವ ಸ್ಥಾನ ಏನೋ ಆ ಸ್ಥಾನ ಅದು 50% ಮಾತ್ರ. ನೀವು ಮಸೀದಿಯಲ್ಲಿ SYS ಸಮ್ಮೇಳನ ನಡೆಯುವಾಗ, SSF ಗೋಲ್ಡನ್ 50 ನಡೆಯುವಾಗ, ಸುನ್ನಿ ಮುಸ್ಲಿಂ ಜಮಾಅತಿನ ವಾರ್ಷಿಕ ನಡೆಯುವಾಗ ಸಹೋದರರೇ ನೀವು ಗಮನಿಸಬೇಕು, ಈ ಸಂಘಟನೆಯಲ್ಲಿ ಈ ಸಮ್ಮೇಳನವನ್ನು ಮಾಡಿ ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿ ಈ ಸಮ್ಮೇಳನವನ್ನು ಯಾಕೆ ಮಾಡ್ತೇವೆ? ಇದು ಕೇವಲ ಒಂದು ಮೋಜಿನ ಆಟವಲ್ಲ, ಇದೊಂದು ಜನ ಸೇರಿಸುವಂತಹ ಜನಜಾತ್ರೆ ಅಲ್ಲ, ಇದೊಂದು ಸಂತೆ ಅಲ್ಲ, ಬದಲಾಗಿ ಮುಸ್ಲಿಂ ಉಮ್ಮತ್ತಿಗೆ ದಿಕ್ಕನ್ನು ತೋರಿಸುವಂತಹ ಒಂದು ದೊಡ್ಡ ಆಂದೋಲನ, ಮುಸ್ಲಿಂ ಉಮ್ಮತ್ತಿನ ಪ್ರಯಾಣದ ಗತಿಯನ್ನು ನಿರ್ಣಯ ಮಾಡುವಂತಹ ಒಂದು ಅಭಿಯಾನ. ಇದು ಈ ಸಮಾಜಕ್ಕೆ ಬಹಳ ಅಗತ್ಯವಾದಂತಹ ಒಂದು ವಿಚಾರ. ನೀವು ಸಜ್ಜನರ ಜೊತೆಯಿರಿ ಎನ್ನುವ ಮಾತನ್ನು ಅಲ್ಲಾಹ್ ಕುರ್ಆನಲ್ಲಿ ಹೇಳಿದ್ದಾನೆ. ಸ್ವಾದಿಕಗಳ ಜೊತೆ ಇರಬೇಕು. ಈ ಸ್ವಾದಿಕಗಳೆಂದರೆ ಯಾರು? ದೀರ್ಘವಾಗಿ ಮಾತನಾಡುವುದಿಲ್ಲ, ನೀವು ಗಮನಿಸಬೇಕು. ಸ್ವಾದಿಕಗಳೆಂದರೆ ಯಾರು? ನೀವು ಯಾರ ಜೊತೆ ಇರಬೇಕು ಅಂತ ಕುರಾನ್ ಹೇಳ್ತಾ ಇದೆ. ನನಗೆ ಮೆಂಬರ್ಶಿಪ್ ಬೇಡ, SYS ಬೇಡ, ಸಮ್ಮೇಳನ ಬೇಡ, ನನಗೆ ಯಾವುದೇ ಕೆಲಸ ಕಾರ್ಯಗಳು ಬೇಡ, ನನಗೆ ಕೇವಲ ಅಲ್ಲಾಹನ ಇಬಾದತ್. ನಾನು ಬೆಳಗ್ಗೆ ಹೇಳ್ತೇನೆ, ತಹಜ್ಜುದ್ ನಮಾಜ್ ಮಾಡ್ತೇನೆ, ನಾನು ನಮಾಜ್ಗೆ ಜಮಾಅತ್ ಮಾಡಲು ಸ್ವಲ್ಪ ಕುರಾನ್ ಓದಿ ಬಂದು ದೈನಂದಿನ ಕೆಲಸಕ್ಕೆ ಹೋಗ್ತೇನೆ. ಫರ್ಲ್ ಸುನ್ನತ್ ನಫಿಲ್ಗಳಾದ ಎಲ್ಲ ನಮಾಜ್ಗಳನ್ನು ನಾನು ಮಾಡ್ತೇನೆ. ನಾನು ಸದಕ ಕೊಡ್ತೇನೆ, ರಂಜಾನ್ ಅಲ್ಲಿ ರೋಜಾ ಹಿಡಿತೀನಿ, ಸುನ್ನತಾದ ರೋಜಾ ಹಿಡಿತೇನೆ, ಹಣವಿದ್ದರೆ ಸಾಧ್ಯವಾದಾಗ ಉಮ್ರಕ್ಕೆ ಹೋಗ್ತೇನೆ ಅಂತ ಹೇಳಿ ಸಹೋದರರೇ, ನೀವು ನಿಮ್ಮ ಜೀವನವನ್ನು ಒಂಟಿಯಾಗಿ ಪ್ಲಾನ್ ಮಾಡಿದ್ದರೆ ಪವಿತ್ರವಾದ ಕುರ್ಆನ್ ನಿಮ್ಮಲ್ಲಿ ಹೇಳುವಂತಹ ಒಂದು ಮಾತನ್ನು ಗಮನಿಸಬೇಕು. ನೀವು ಸತ್ಯವಂತರ ಜೊತೆಗಿರಬೇಕು. ಸತ್ಯವಂತರೆಂದ್ರೆ ಯಾರು? ಅಸ್ದಕುಲ್ ಹದೀಸಿ ಕಿತಾಬುಲ್ಲಾಹ್, ಅತ್ಯಂತ ದೊಡ್ಡ ಸತ್ಯವಂತರು ಅಲ್ಲಾಹನ ಕುರ್ಆನ್ ಪಾರಾಯಣ ಮಾಡುವವರು, ಕುರ್ಆನ್ ಓದುವವರು. ಅತ್ಯಂತ ಸ್ವಾದಿಕರು ಅಂದರೆ ಕುರ್ಆನ್ ಓದುವವರು. ನಾವು ಕುರ್ಆನ್ ಓದುವವರ ಜೊತೆಗಿರಬೇಕು. ಯಾರು ಕುರ್ಆನ್ ಓದುವವರು? ಸಯ್ಯಿದನಾ ತಾಜುಲ್ ಉಲಮಾ ತಂಗಳು, ನಮ್ಮೆಲ್ಲರ ಅತ್ಯಂತ ಶ್ರೇಷ್ಠ ನಾಯಕರು. ಒಂದು ಸಂದರ್ಭದಲ್ಲಿ ಅವರಿಗೆ ಕಣ್ಣಿಗೆ ಒಂದು ಆಪರೇಷನ್ ನಡೆಯಿತು ರಂಜಾನ್ ಅಲ್ಲಿ. ಆ ಸಂದರ್ಭದಲ್ಲಿ ಉಳ್ಳಾಳದಲ್ಲಿ ಅವರು ರಂಜಾನ್ ಕೊನೆಯ ಭಾಗದಲ್ಲಿ ಬಂದು ಅವರು ಆ ಕೊಠಡಿಯಲ್ಲಿ ರೂಮ್ ಅಲ್ಲಿದ್ದಾಗ ಅವರ ಆಪ್ತರೊಬ್ಬರು ಅವರ ಬಳಿ ಸಂದರ್ಶನಕ್ಕೆ ಹೋಗ್ತಾರೆ. ತಂಗಳು ಅಳ್ತಾ ಯಾಕೆ ಈ ಬಾರಿ ನನಗೆ ಕುರ್ಆನ್ ಹೆಚ್ಚು ಓದಲಿಕ್ಕೆ ಸಾಧ್ಯವಾಗಲಿಲ್ಲ. ಈ ಓದವರು ತಂಗಳವರ ಆಪ್ತರು ಹೇಳ್ತಾರೆ, ಉಸ್ತಾದೆ ಎಷ್ಟು ಕುರ್ಆನ್ ಓದಿದ್ದೀರಿ? ಒಂದು ಖತ್ಮ್ ಆಗಿದೆಯಾ? ತಂಗಳು ಹೇಳ್ತಾರೆ, ಒಂದಲ್ಲ 7 ಖತ್ಮ್ಗಳಾಗಿದೆ. ಎಲ್ಲ ವರ್ಷಗಳಲ್ಲೂ ರಂಜಾನ್ ಅಲ್ಲಿ 15 ಖತ್ಮ್ಗಳನ್ನು ಪೂರ್ತಿ ಮಾಡುವ ನಾನು ಈ ಬಾರಿ ಕಣ್ಣು ಶಸ್ತ್ರಕ್ರಿಯೆಗೊಳಗಾದ ಕಾರಣ 7 ಖತ್ಮ್ಗಳನ್ನು ಮಾತ್ರ ಪೂರ್ತಿ ಮಾಡಲು ಸಾಧ್ಯವಾಗಿದೆ. ಗಮನಿಸಬೇಕು, ಒಂದು ಖತ್ಮಲ್ಲ, 2 ಅಲ್ಲ, 3 ಅಲ್ಲ, 7 ಖತ್ಮ್ಗಳನ್ನು ಅವರು ಮುಗಿಸಿದ್ದಾರೆ. ಅವರಿಗೆ ದುಃಖವೇನು? ಎಲ್ಲ ರಂಜಾನ್ ಅಲ್ಲಿ ಮಾಡುವ ಹಾಗೆ ನಮಗೆ 15 ಖತ್ಮಗಳನ್ನು ಮಾಡಲು ಸಾಧ್ಯವಿಲ್ಲಲ್ಲ ಎನ್ನುವುದು. ಇದು ಸ್ವಾದಿಕಗಳಲ್ಲಿ ಅತ್ಯಂತ ದೊಡ್ಡ ಸ್ವಾದಿಕ. ಖಾರಿಯುಲ್ ಕುರ್ಆನ್, ಅಲ್ಲಾಹನ ಬಳಿಯಲ್ಲಿ ಅತ್ಯಂತ ಶ್ರೇಷ್ಠವಾದ ಸ್ಥಾನ ಇರುವವರು, ಅವರಿಗೆ ಅಲ್ಲಾಹನ ಬಳಿಯಲ್ಲಿ ಶಫಾಅತಿನ ಅಧಿಕಾರವಿದೆ. ಗಮನಿಸಬೇಕು. ಒಮ್ಮೆ ಕೂರತ್ತು ತಂಗಳು ಸೌಹಾರ್ದಯುತವಾಗಿ ಮಾತನಾಡುವಾಗ ಖಾಸಗಿ ಮಾತುಕತೆಯಲ್ಲಿ ಒಮ್ಮೆ ಹೇಳ್ತಾ ಇದ್ರು, ಇಮಾಮನ ಶಾಫಿഈ ರಲಿಯಲ್ಲಾಹು ಅನ್ಹು ರಂಜಾನ್ ತಿಂಗಳಲ್ಲಿ 60 ಖತ್ಮಗಳನ್ನು ಪೂರ್ತಿ ಮಾಡುತ್ತಾ ಇದ್ರು. ಒಂದು ದಿನದಲ್ಲಿ 2 ಖತ್ಮಗಳನ್ನು ಓದ್ತಾ ಇದ್ರು. ಕುರ್ಆನ್ 2 ಬಾರಿ ಕಂಪ್ಲೀಟ್ ಆಗಿ ಅದನ್ನು ಓದಿ ಮುಗಿಸ್ತಾ ಇದ್ರು. ಆಗ ತಂಗಳಿಗೊಂದು ಆಲೋಚನೆ ಬಂತಂತೆ, ನನ್ಗೂ ಕೂಡ ಟ್ರೈ ಮಾಡಿದ್ರೆ ಏನೋ, ರಂಜಾನ್ ತಿಂಗಳಲ್ಲಿ ಎಷ್ಟು ಖತ್ಮ ಆಗ್ತದೆ ಅಂತ ಟ್ರೈ ಮಾಡಿ ಆ ರಮಲಾನ್ ಅಲ್ಲಿ ತಂಗಳು 28 ಖತ್ಮಗಳನ್ನು ಓದಿ ಮುಗಿಸಿದ್ದಾಗಿ ನಮ್ಮಲ್ಲೊಂದು ಖಾಸಗಿಯಾದ ಮಾತುಕತೆಯಲ್ಲಿ ಹೇಳ್ತಾ ಇದ್ರು. ಟೆಲಿವಿಷನ್ ಚಾನೆಲ್ ಮುಂದೆ ಹೇಳಿದಲ್ಲ, ಭಾಷಣದಲ್ಲಿ ಹೇಳಿದಲ್ಲ. ಈ ಮಾತು ಅವರ ಕಿವಿಗೆ ಬಿದ್ದಿರವರಿಗೆ ಇಷ್ಟ ಆಗುವುದಿಲ್ಲ. ಆದರೆ ಸ್ವಾದಿಕಗಳ ಜೊತೆ ನೀವಿರಬೇಕು ಎನ್ನುವ ಪವಿತ್ರವಾದ ಕುರ್ಆನ್ ಅನ್ನು ವ್ಯಾಖ್ಯಾನ ಮಾಡುವ ಸಂದರ್ಭದಲ್ಲಿ ಇದನ್ನು ನಾವು ಗಮನಿಸಬೇಕಾಗಿದೆ ಸಹೋದರರೇ. ಯಾಕೆಂದ್ರೆ ಕುರ್ಆನ್ ಓದುವವರು, ಸಲಾತ್ ಓದುವವರು, ಶೇಖುನಾ ಸುಲ್ತಾನುಲ್ ಉಲಮಾ ಕಾಂದಬರು ಮುಸ್ತಾದ್ ಜಗತ್ತಲ್ಲಿ ಅವರಷ್ಟು ಬಿಸಿ ಉಳ್ಳ ಒಬ್ಬ ವ್ಯಕ್ತಿಯನ್ನು ಕಾಣಲು ಸಾಧ್ಯವಿಲ್ಲ. ನೀವು ಗಮನಿಸಿರಬೇಕು, ಪುರುಷಾಯುಷ್ಯದ ಒಂದೊಂದು ಅಂಶಗಳನ್ನು ಕೂಡ ಗಣನೆ ಮಾಡಿದರೆ ಒಂದೊಂದು ನಿಮಿಷಗಳಲ್ಲಿ ಒಂದೊಂದು ಯುಗದ ಜೀವನವನ್ನು
ಜೀವನವನ್ನು ನಡೆಸಿದ ಈ ಕಾಲಘಟ್ಟದ ಆಧ್ಯಾತ್ಮಿಕ ಜಗತ್ತಿನ ಸರಿಸಾಟಿ ಇಲ್ಲದ ಸುಲ್ತಾನ್, ಗ್ರ್ಯಾಂಡ್ ಮುಫ್ತಿ ಆಫ್ ಇಂಡಿಯಾ ಕಾಂದಬರಂ ಎಪಿ ಅಬೂಬಕರ್ ಮುಸ್ಲಿಯಾರ್. ಅಲ್ಲಾಹು ಅವರಿಗೆ ಆಯುಷ್ಯವನ್ನು ಕೊಡಲಿ, ಅವರ ದೀರ್ಘಾಯುಷ್ಯದ ಮೂಲಕ ಸಮೂಹವನ್ನು ಅಲ್ಲಾಹು ತಆಲಾ ಸಂಪನ್ನಗೊಳಿಸಲಿ. ಸಹೋದರರೇ, ಅವರಷ್ಟು ಬಿಸಿ ಯಾರಿಗಿದೆ? ಆ ಮಹಾತ್ಮರು ಒಂದೇ ಒಂದು ದಿವಸ ಕುರ್ಆನ್ನ ನಿಶ್ಚಿತವಾದ ಪುಟಗಳನ್ನು ಓದದಿರುವುದಿಲ್ಲ. ದಲಾಯಿಲುಲ್ ಖೈರಾತ್ ಅನ್ನುವ ಪ್ರಸಿದ್ಧವಾದ ಸ್ವಲಾತಿನ ಆ ಒಂದು ಕಿತಾಬ್ ಅವರ ಕೈಯಲ್ಲಿರದ ಸಂದರ್ಭಗಳಿಲ್ಲ. ಕರ್ನಾಟಕ ಯಾತ್ರೆ ಗೊತ್ತಿರಬಹುದು. SSF ನ 25ನೇ ವಾರ್ಷಿಕೋತ್ಸವದ ಅಂಗವಾಗಿ ಗುಲ್ಬರ್ಗದಿಂದ ಆರಂಭಗೊಂಡ ಕರ್ನಾಟಕ ಯಾತ್ರೆಯಲ್ಲಿ ಆ ವಿಶೇಷವಾದ ಅಲಂಕೃತವಾದ ಬಸ್ಸಿನಲ್ಲಿ ಸುದೀರ್ಘವಾದ ದಿನಗಳು ನಡೆದ ಯಾತ್ರೆಯಲ್ಲಿ ಆ ಬಸ್ಸಲ್ಲಿ ಉಸ್ತಾದರ ಜೊತೆ ನಾನು ಕೂಡ ಇದ್ದೆ. ಏನ್ ಮಾಡ್ತಾ ಇದ್ರು ಉಸ್ತಾದ್? ನನ್ನ ಒಂದು ಯಾತ್ರೆ ನಡೆಯುತ್ತಾ ಇದೆ, ಜನರು ಸಂಭ್ರಮಿಸ್ತಾ ಇದ್ದಾರೆ, ಜನರು ದಫೆಲ್ಲ ಬಾರಿಸಿ ನನ್ನ ಜೊತೆ ಬರ್ತಾ ಇದ್ದಾರೆ ಅಂತ ಅಭಿಮಾನದಿಂದ ಬೀಗಿದ್ದಲ್ಲ. ಆ ಉಸ್ತಾದರವರು ಪವಿತ್ರವಾದ ಕುರ್ಆನ ಬಸ್ಸಿನ ಕೊಠಡಿಯಲ್ಲಿ ಕುಳಿತುಕೊಂಡು ಓದುತ್ತಾ ಇದ್ರು, ದಲಾಯಿಲುಲ್ ಖೈರಾತ್ ಓದುತ್ತಾ ಇದ್ರು, ದಿಕ್ರುಗಳನ್ನು ಹೇಳ್ತಾ ಇದ್ರು. ಆ ಬಸ್ಸಿನ ಒಳಭಾಗದಲ್ಲಿದ್ದ ಟಿವಿ ಸ್ಕ್ರೀನ್ ಮೂಲಕ ಹೊರ ಜಗತ್ತಲ್ಲಿ ನಡೆಯುವಂತಹ ಕರ್ನಾಟಕ ಯಾತ್ರೆಯ ಸಂಭ್ರಮಗಳನ್ನು ಕಂಡುಕೊಂಡು ಉಸ್ತಾದ್ ಕಣ್ಣಿಂದ ನೀರು ಸುರಿಸ್ತಾ ಇದ್ರು. ಉಸ್ತಾದ್ ಹೇಳ್ತಾ ಇದ್ರು, ಎಲ್ಲ ಕೆಲಸಗಳನ್ನು ಬಿಟ್ಟುಕೊಂಡು ಈ ಮನುಷ್ಯರೆಲ್ಲ ಇದರ ಹಿಂದೆ ಬಿದ್ದಿದ್ದಾರಲ್ವಾ, ಸುನ್ನತ್ ಜಮಾಅತಿಗಾಗಿ ಸಮೂಹ ಈ ರೀತಿಯಾಗಿ ಕಷ್ಟಪಡ್ತಾ ಇದ್ದಾರಲ್ಲ ಅಂತ ಹೇಳಿ ಉಸ್ತಾದಿನ ಕಣ್ಣುಗಳಿಂದ ಬಾಷ್ಪಗಳು ಹರಿತಾ ಇತ್ತು. ಒಂದೇ ಒಂದು ನಿಮಿಷ ಕೂಡ ಉಸ್ತಾದ್ ವೇಸ್ಟ್ ಮಾಡಿಲ್ಲ, ನಿದ್ದೆ ಮಾಡಿಲ್ಲ. ದಿಕ್ರ್ ಹೇಳುತ್ತಾ, ತಸ್ಬೀಹ್ ಹೇಳುತ್ತಾ, ದಲಾಯಿಲುಲ್ ಖೈರಾತ್ ಓದುತ್ತಾ, ಕುರ್ಆನ್ ಓದುತ್ತಾ ಉಸ್ತಾದುಗಳು ಆ ಸಂದರ್ಭದಲ್ಲಿ ತನ್ನ ಜೀವನವನ್ನು ಕಳೆದರು. ಅನಗತ್ಯವಾದ ಮಾತುಕತೆಗಳಿಲ್ಲ, ಅನಗತ್ಯವಾದ ತರ್ಕ ವಿತರ್ಕಗಳಿಲ್ಲ, ಸಮಾಜವನ್ನು ವಿಭಜಿಸುವಂತಹ ಯಾವುದೇ ರೀತಿಯ ಚರ್ಚೆಗಳಿಲ್ಲ. ಏನಿದ್ದರೂ ಸಮಾಜದ ಅಭಿವೃದ್ಧಿಗಾಗಿರುವ ಶ್ರೇಷ್ಠವಾದ ಖಿದ್ಮತುಗಳನ್ನು ಮಾಡುವ ಮಹಾತ್ಮರುಗಳಾದ ನಾಯಕರು ನಮ್ಮ ಮುಂದಿದ್ದಾರೆ. ದೀರ್ಘವಾದ ಮಾತಿಗೆ ಅವಕಾಶವಿಲ್ಲ. ಸಹೋದರರೇ, ನಾನು ಮುಗಿಸ್ತಾ ಇದ್ದೇನೆ. ಆದ್ದರಿಂದ ನೀವೆಲ್ಲರೂ ಸುನ್ನತ್ ಜಮಾಅತಿನ ಸಂಘ ಶಕ್ತಿಗಳಲ್ಲಿ ಸಕ್ರಿಯವಾಗಿರಬೇಕು. ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ 12 ವಯಸ್ಸಿನ ತನಕ ಮದ್ರಸೆಗಳಲ್ಲಿ ನಿಮಗೆ ಗೊತ್ತಿದೆ SBS ಎನ್ನುವಂತಹ ಒಂದು ವೇದಿಕೆ ಇದೆ. ಸಣ್ಣ ಪ್ರಾಯದಲ್ಲಿ ಮಕ್ಕಳಿಗೆ ನಾವು ಕಲಿಸುವಂತಹ ಆ ಜ್ಞಾನಗಳು, ಶಿಕ್ಷಣಗಳು ಅವರ ತಲೆಯಲ್ಲಿ ನೇರವಾಗಿ ಹೋಗಿ ಅಲ್ಲದು ರೂಢ ಮೂಲವಾಗಿ ಫಿಕ್ಸ್ ಆಗಿರ್ತದೆ. ಯಾಕೆಂದ್ರೆ ಸಣ್ಣ ಮಕ್ಕಳ ಮನಸ್ಸಲ್ಲಿ 2 ಮನಸ್ಸುಗಳಿಲ್ಲ, ಸಬ್ ಕಾನ್ಶಿಯಸ್ ಮೈಂಡ್ ಮತ್ತು ಕಾನ್ಶಿಯಸ್ ಮೈಂಡ್ಗಳಿಲ್ಲ. ಅವರ ಮನಸ್ಸಲ್ಲಿ ಒಂದೇ ಮನಸ್ಸಿರುವುದವರಿಗೆ. ಆದ್ದರಿಂದ ಏನು ಹೇಳಿದ್ರು ಅವರ ಮನಸ್ಸಲ್ಲಿ ಹೋಗಿ ಅದು ಗಟ್ಟಿಯಾಗಿ ನಿಲ್ತಾರೆ. ಆ ಕಾಲದಲ್ಲಿ ಮಕ್ಕಳಿಗೆ ಅದಬ ಕಲಿಸಬೇಕು, ಆ ಕಾಲದಲ್ಲಿ ಮಕ್ಕಳನ್ನು ತರಬೇತಿ ಮಾಡಬೇಕು, ಮಕ್ಕಳಿಗೆ ಪ್ರೀತಿಯನ್ನು ಕೊಡಬೇಕು, ಮಕ್ಕಳಿಗೆ ಮರ್ಯಾದೆಯನ್ನು ಕಲಿಸಬೇಕು. ಉತ್ತಮವಾದ ಶಿಷ್ಟಾಚಾರಗಳಲ್ಲದೆ ಒಬ್ಬ ತಂದೆ ತಾಯಿಗೆ ಮಕ್ಕಳಿಗೆ ಕೊಡ್ಲಿಕ್ಕೆ ಬೇರೆ ಯಾವುದೇ ಇಷ್ಟಿಲ್ಲ ಅಂತ ಹುಜೂರ್ ಸಯ್ಯಿದನಾ ಮುಹಮ್ಮದ್ ರಸೂಲುಲ್ಲಾಹಿ ಇದ್ದಾರೆ. ಆ ವಯಸ್ಸಿನ ತನಕ ಮಕ್ಕಳಿಗೆ SBS ಕಲಿಸಿ, ಆಮೇಲೆ ಅವರಿಗೆ ಟೀನೇಜ್ ಬಂತು. 12 ವಯಸ್ಸಿನಿಂದ ಟೀನೇಜ್ ಶುರುವಾಯಿತು. ಆ ಕಾಲದಲ್ಲಿ ಅವರಿಗೆ ಅಗತ್ಯವಾದಂತಹ ಬೋಧನೆಗಳು, ಸುಹಬತ್ತುಗಳು, ಸ್ವಾಲಿಹಿಗಳ ಸಜ್ಜನರ ಸಹವಾಸದಿಂದ ಅವರ ಜೀವನದಲ್ಲಿ ಬರುವಂತಹ ಪರಿವರ್ತನೆಗಳು. ಸಹೋದರರೇ, ಅನಂತರದ ದಿನಗಳಲ್ಲಿ 32 ವಯಸ್ಸು ದಾಟಿದಾಗ ಅವರಿಗೆ SYS ಬಂತು. ಜೀವನದಲ್ಲಿ ಜಾಗೃತಿ ಮಾಡಬೇಕಾದ ಕಾಲ, ಆರೋಗ್ಯ ಕೆಟ್ಟು ಹೋಗುವ ಕಾಲ, ಗಡ್ಡ ಮತ್ತು ದೇಹದ ತಲೆಯ ರೋಮಗಳು ಬಿಳಿಯಾಗುವ ಕಾಲ. ಸಹೋದರರೇ, ನೀವು ಗಮನಿಸಬೇಕು, ಸಯ್ಯಿದನಾ ಉಮರ್ ಬಿನ್ ಖತ್ತಾಬ್ ರಲಿಯಲ್ಲಾಹು ಅನ್ಹು ಒಬ್ಬ ಕೂಲಿಯ ಒಬ್ಬ ಸೇವಕನ ನಿಶ್ಚಯ ಮಾಡಿದರು. ಏನು ಕೆಲಸವರಿಗೆ? ಎಲ್ಲಾ ದಿವಸವೂ ಉಮರ್ ಬಿನ್ ಖತ್ತಾಬ್ ಅವರ ಬಳಿ ಬಂದು, ಯಾ ಉಮರ್ ಇನ್ನಕ ತಮೂತ್, ನೀನು ಮರಣ ಹೊಂದಿರುವಿರಿ ಉಮರ್, ನಿಮಗೆ ಮರಣ ಇದೆ ಉಮರೇ ಅಂತ ಹೇಳುವುದು. ಮರಣ ಅಂತ ಹೇಳುವಾಗ ಅವರಿಗೆಲ್ಲ ಭಯ ಇತ್ತು. ನಮ್ಮ ಹಾಗಲ್ಲ. ಆ ಮರಣವನ್ನ ನೆನಪಿಸಲಿಕ್ಕಾಗಿ ಒಬ್ಬರನ್ನ ಖಿದ್ಮತಿಗೆ ಸ್ಯಾಲರಿ ಕೊಟ್ಟು ಪೇಯ್ಡ್ ಆದಂತ ಒಬ್ಬ ಸ್ಟಾಫ್ ಅನ್ನು ಇಟ್ಟುಕೊಂಡಿದ್ರು. ಒಂದು ದಿವಸ ಉಮರ್ ಬಿನ್ ಖತ್ತಾಬ್ ಅವರನ್ನು ಕರೆದು ಹೇಳಿದರು, ಇಂದಿನಿಂದ ನಿನ್ನ ಕೆಲಸ ನನಗೆ ಬೇಡ, ನಿನ್ನನ್ನ ಕೆಲಸದಿಂದ ವಜಾ ಮಾಡಲಾಗಿದೆ, ಯು ಆರ್ ಟರ್ಮಿನೇಟೆಡ್. ಆ ಖಾದಿಮಿಗೆ ತುಂಬಾ ಬೇಸರ, ತುಂಬಾ ಈಸಿ ಕೆಲಸ. ದಿವಸದಲ್ಲಿ 2 ಬಾರಿ ಹೋಗಿ ಉಮರ್ ಬಿನ್ ಖತ್ತಾಬ್ ಹತ್ರ, ಯಾ ಉಮರ್ ಅನ್ನಕ ತಮೂತ್ ಅಂತ ಹೇಳಿದ್ರು ಸಾಕು, ಬೇರೆ ಏನು ಕೆಲಸ ಇಲ್ಲ. ಆ ಕೆಲಸದಿಂದ ವಜಾ ಮಾಡುವುದಂದ್ರೆ ಅವರಿಗೆ ಬೇಸರ ಆಯ್ತು. ಹೇಳಿದ್ರು, ಯಾತಕ್ಕಾಗಿ ವಜಾ ಮಾಡ್ತಾ ಇದ್ದೀರಿ, ನನ್ನಿಂದ ಏನಾದ್ರು ತಪ್ಪಾಯ್ತಾ? ಆ ಸಮಯದಲ್ಲಿ ಉಮರ್ ಬಿನ್ ಖತ್ತಾಬ್ ಹೇಳಿದ್ರು, ಈ ತನಕ ನೀನು ನಿನ್ನ ಮಾತಿನ ಮೂಲಕ ನನಗೆ ಮರಣವನ್ನು ನೆನಪಿಸುವ ಅಗತ್ಯವಿತ್ತು.
ಇವತ್ತು ನಾನು ಕನ್ನಡಿಯಲ್ಲಿ ನೋಡಬೇಕಾದರೆ ನನ್ನ ಮುಖದ ಕೆಲವು ರೋಮಗಳು ಬಿಳಿಯಾಗಿದೆ, ನನ್ನ ಮುಖದ ಕೆಲವು ರೋಮಗಳು ಬೆಳ್ಳಗಾಗಿವೆ. ಯಾರ ಮುಖದ ರೋಮಗಳು, ತಲೆಯ ರೋಮಗಳು ಬೆಳ್ಳಗಾಗಿದೆಯೋ ಅದು ರಸೂಲುಲ್ ಮೌತ್, ಮರಣದ ಮೆಸೆಂಜರ್, ಮರಣವನ್ನು ಸೂಚನೆ ಮಾಡುವ ಒಬ್ಬ ಸಂದೇಶವಾಹಕ ಅಂತ ಸಯ್ಯಿದುನಾ ರಸೂಲುಲ್ಲಾಹ್ ಹೇಳಿದ್ದಾರೆ. ಆದ್ದರಿಂದ ಇನ್ನು ಮುಂದೆ ನೀನು ನನಗೆ ಮರಣವನ್ನು ನೆನಪಿಸುವುದು ಬೇಡ, ನನ್ನ ಮುಖದಲ್ಲಿರುವ ರೋಮಗಳು ಬೆಳ್ಳಗಾಗುವ ಮೂಲಕ ನನಗೆ ಮರಣವನ್ನು ನೆನಪಿಸುವಂತೆ ಹೇಳಿದ್ದಾರೆ ಉಮರ್ ಬಿನ್ ಖತ್ತಾಬ್ ರಲಿಯಲ್ಲಾಹು ಅನ್ಹು. ಆದ್ದರಿಂದ ಈ ವಯಸ್ಸಿನ ಪ್ರಾಯದಲ್ಲಿರುವ ಎಲ್ಲರೂ ಗಡ್ಡೆ ಬೆಳಗಾದವರು, ಬೆಳ್ಳಗಾದವರು, ತಲೆಯ ಕೂದಲು ಬೆಳ್ಳಗಾದವರು, ಆಮೇಲೆ ಅವರ ಜೀವನದ ಮಧ್ಯ ಕಾಲದ ಮೂಲಕ ಹಾದು ಹೋಗುವವರು, ಅನಂತರ ಮುಸ್ಲಿಂ ಜಮಾತೆ ಪ್ರಾಯ ಮಧ್ಯ ವಯಸ್ಕ ಹೋಗಿ ವಯಸ್ಕರಾದ ಮೇಲೆ ಮುಸ್ಲಿಂ ಜಮಾತಿಗೆ ನೀವು ಹೋಗಿ ಅಲ್ಲೂ ಕೂಡ ದೀನ ಖಿದ್ಮತ್ ಮಾಡುವಂತಹ ಒಂದು ಸಂದರ್ಭಗಳು. ಆದ್ದರಿಂದ ಎಲ್ಲ ಸಮಯಗಳಲ್ಲೂ ಕೂಡ ಸಹೋದರೇ ನೀವು ಅಲ್ಲಾಹನ ದೀನಿನ ಖಾದಿಮ್ಗಳಾಗಿರಬೇಕು. ಎಸ್ವಯಸ್ಸಿನ ಘೋಷಣೆಯಾಗಿದೆ ಪರಂಪರೆಯ ಪ್ರತಿನಿಧಿಗಳಾಗೋಣ ಎನ್ನುವುದು. ಆ ಪರಂಪರೆ ಯಾವುದು? ಒಂದನೇದಾಗಿ ದೀನಿನ ಪರಂಪರೆ, ಅಹ್ಲು ಸುನ್ನತ್ ವಲ್ ಜಮಾಅತಿನ ಪರಂಪರೆ. ಯಾವುದೇ ನವೀನವಾದಿಗಳು, ನೂತನವಾದಿಗಳಿಗೆ ಯಾವ ಅವಕಾಶವೂ ಇಲ್ಲದ ಪರಂಪರೆ. ಅಲ್ಲಾಹು ಸುಬ್ಹಾನಹು ವ ತಆಲಾ ಕಲಿಸಿದಂತಹ ಪವಿತ್ರವಾದ ದೀನ್. ವಅತಸಿಮು ಬಿಹಬ್ಲಿಲ್ಲಾಹಿ ಜಮೀಅನ್ ವಲಾ ತಫರ್ರಕು. ಅಲ್ಲಾಹನ ಹಗ್ಗದಲ್ಲಿ ಬಿಗಿಯಾಗಿ ಹಿಡಿಯಿರಿ. ಅಲ್ಲಾಹನ ಹಗ್ಗ ಯಾವುದು? ಅಹ್ಲು ಸುನ್ನತ್ ವಲ್ ಜಮಾಅತಿನ ಪರಂಪರೆ. ಅದೇ ರೀತಿ ನಮ್ಮ ನಾಡಿನ ಪರಂಪರೆ, ನಮ್ಮ ದೇಶದ ಪರಂಪರೆ. ಇವತ್ತು ನಾವು ಯಾವ ದೇಶದಲ್ಲಿ ಬದುಕ್ತಾ ಇದ್ದೇವೆ ಗೊತ್ತಿದೆ ಅಲ್ಲ? ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ಒಂದು ನಾಡು ನಮ್ಮ ದೇಶ. ಇನ್ನರ್ ರಸೂಲ ಲಸೈಫುನ್ ಯುಸ್ತದಾഉ ಬಿಹಿ ಮುಹನ್ನದುನ್ ಮಿನ್ ಸುಯೂಫಿಲ್ಲಾಹಿ ಮಸ್ಲೂಲು. ಕಅಬ್ ಬಿನ್ ಜುಹೈರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆಕ್ಷೇಪ ಮಾಡಿ ದೂರಿ ಅವರ ಬಗ್ಗೆ ಅಸಭ್ಯವಾದ ಪದ್ಯಗಳನ್ನು ರಚಿಸಿ ಪ್ರವಾದಿಗಳನ್ನು ಅವಹೇಳನ ಮಾಡುತ್ತಿದ್ದ ವ್ಯಕ್ತಿ ರಸೂಲುಲ್ಲಾಹಿರೊಂದಿಗೆ ಮಾಫ್ ಕೇಳಲು, ಕ್ಷಮೆಯಾಚಿಸಲು ಬಂದಾಗ ಬಾನತು ಸುಆದು ಎನ್ನುವ ವಿಶ್ವಪ್ರಸಿದ್ಧವಾದ ಗೀತೆಯನ್ನು ಹಾಡಿ ಅದರಲ್ಲಿ ಒಂದು ಲೈನ್ ಇನ್ನರ್ ರಸೂಲ ಲಸೈಫುನ್ ಯುಸ್ತದಾಉ ಬಿಹಿ ಮುಹನ್ನದುನ್ ಮಿನ್ ಸುಯೂಫಿಲ್ಲಾಹಿ ಮಸ್ಲೂಲು. ಮುಹಮ್ಮದುರ್ ರಸೂಲುಲ್ಲಾಹಿ ಭಾರತದಲ್ಲಿ ನಿರ್ಮಾಣವಾದ ಖಡ್ಗವಾಗಿದ್ದಾರೆ ಅಂತ ಹೇಳುವಾಗ ಪ್ರವಾದಿಗಳು ಆ ಕಅಬ್ ಬಿನ್ ಜುಹೈರ್ ಅವರಿಗೆ ಶ್ವಾಳನ್ನು ಹೊದಿಸಿ ಸನ್ಮಾನ ಮಾಡಿದ ಚರಿತ್ರೆಗಳು ಇಸ್ಲಾಮಿನಲ್ಲಿದೆ. ಹಿಂದ್ ಭಾರತ ಎನ್ನುವ ನಾಮದ ಬಗ್ಗೆ ಮುಹಮ್ಮದುರ್ ರಸೂಲುಲ್ಲಾಹಿ ಅವರಿಗೂ ಕೂಡ ಅಭಿಮಾನವಿತ್ತು. ರಸೂಲುಲ್ಲಾಹ್ ಇಂಡಿಯಾಕ್ಕೆ ಬರಲಿಲ್ಲ, ಆದರೂ ಕೂಡ ಈ ದೇಶದ ಮೇಲೆ ಅಭಿಮಾನ ಇತ್ತು. ಅಂತಹ ಒಂದು ನಾಡು ನಮ್ಮದು. ಸಾರೇ ಜಹಾನ್ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರಾ, ಹಮ್ ಬುಲ್ಬುಲೆ ಹೈ ಇಸ್ಲಿಯೇ ಗುಲ್ಶಿತಾನ್ ಹಮಾರಾ. ಉಜ್ವಲವಾದ ಪರಂಪರೆಯನ್ನು ಹೊಂದಿದ ನಾಡು. ಯಾರು ಬಂದರೂ ಸ್ವೀಕಾರ ಮಾಡಿದ ನಾಡು. ಕೈಯಾರ ಕಿಂಜಣ್ಣರಿಗಳ ಮಾತಿನಲ್ಲಿ ಹೇಳುವುದಾದರೆ ಆರ್ಯರೋ, ಮುಗಲರೋ, ಕ್ರೈಸ್ತರೋ ತಡೆಯೇನೋ ಎಲ್ಲರೂ ಬರಲೆಂದು ಸ್ವಾಗತಿಸಿದೆ. ನುಡಿ ಬಣ್ಣ ಬೇರೆಣದೆ, ಜಾತಿ ಮತ ಬದಲೆಣದೆ, ಭೇದವೆಣಿಸದೆ ಓ ತಾಯಿನಿ ಸಲಹಿದೆ. ಇದು ಈ ನಾಡಿನ ಉಜ್ವಲವಾದ ಪರಂಪರೆ. ಯಾರು ಬಂದಾಗಲೂ ಅವರಿಗೆ ರೆಡ್ ಕಾರ್ಪೆಟ್ ಹಾಸಿ ಸ್ವೀಕಾರ ಮಾಡಿದ ಪರಂಪರೆ ನಮ್ಮದು. ಬ್ರಿಟಿಷರು ಬರಲಿ ಅವರಿಗೂ ವೆಲ್ಕಮ್, ಡಚ್ಚರು ಬರಲಿ ಅವರಿಗೂ ವೆಲ್ಕಮ್, ಪೋರ್ಚುಗೀಸರು ಬರಲಿ ಅವರಿಗೂ ವೆಲ್ಕಮ್, ಎಲ್ಲರಿಗೂ ವೆಲ್ಕಮ್ ಮಾಡಿದ ಸುಂದರವಾದ ನಾಡು ಇದು. ಆ ನಾಡಿನ ಮಹತ್ವ ನಾವು ಅರ್ಥ ಮಾಡಿಕೊಳ್ಳಬೇಕು. ಪರಂಪರೆಯ ಪ್ರತಿನಿಧಿಗಳಾಗೋಣ ಎನ್ನುವ ಘೋಷವಾಕ್ಯದ ಮೂಲಕ ಭಾರತವನ್ನು ಅರ್ಥೈಸುವ ಪ್ರಯತ್ನಗಳನ್ನು ಮಾಡಬೇಕು. ಚಿಶ್ತೀನ ಜಿಸ್ ಸಮೀನ್ ಮೇ ಪೈಗಾಮ್ ಹಕ್ ಸುನಾಯಾ, ನಾನಕ್ ने जिस चमन में वहदत के गीत गाया, तातारियों ने जिसको अपना वतन बनाया, जिससे झांसियों ने दश्ते अरब जुटाया, मेरा वतन वही है. ಆ ಭಾರತದ ಪರಂಪರೆ ನಾಶವಾಗಬಾರದು. ಅದರ ಸಂವಿಧಾನ ಉಳಿಯಬೇಕು. ಭಾರತದ ಭ್ರಾತೃತ್ವ, ಬಹುತ್ವ, ಬಂಧುತ್ವ ಉಳಿಯಬೇಕು. ಜನರೆಲ್ಲರೂ ಒಟ್ಟಾಗಿ ಬಾಳುವಂತಹ ಒಂದು ನಾಡು ನಮ್ಮ ನಾಡಿನಲ್ಲಿ ಸಾಧ್ಯವಾಗಬೇಕು. ಅದಕ್ಕೆ ನಾವು ಎಲ್ಲರೂ ಕೂಡ ಒಟ್ಟಾಗಿ ಕಾರ್ಯಾಚರಣೆ ಮಾಡಬೇಕು. ನಾನು ಮುಗಿಸ್ತೇನೆ. ಜನವರಿ 24ರಂದು ನೀವೆಲ್ಲರೂ ಗಂಡಸರು ಮಂಗಳೂರಿಗೆ ಬರಬೇಕು. ಅವತ್ತು ನಮ್ಮ ಎಸ್ವೈಎಸ್ನ 30ನೇ ವಾರ್ಷಿಕ ಸಮ್ಮೇಳನ ಇದೆ. 1994ರಲ್ಲಿ ಜನವರಿ 24ರಂದು ಶೇಖುನಾ ಬೇಕಲ್ ಉಸ್ತಾದರ ನೇತೃತ್ವದಲ್ಲಿ ಸುನ್ನಿ ಯುವಜನ ಸಂಘವನ್ನು ಅಸ್ತಿತ್ವಕ್ಕೆ ತರಲಾಯಿತು. ಯಾಕೆ? ವಅನ್ ಶಬಾಬಿಹಿ ಫೀಮಾ ಅಫ್ನಾ, ನಿನ್ನ ಯೌವನವನ್ನು ಯಾವ ರೀತಿ ಖರ್ಚು ಮಾಡಿದೆ ಎನ್ನುವ ಅಲ್ಲಾಹನ ಪ್ರಶ್ನೆಗೆ ಯುವಜನತೆ ಉತ್ತರ ಕೊಡುವ ಸಲುವಾಗಿ ಈ ಪ್ಲಾಟ್ಫಾರ್ಮ್ ರಚನೆ ಮಾಡಲಾಯಿತು. ಸಹೋದರರೇ, 30 ವರ್ಷಗಳಲ್ಲಿ ವೈವಿಧ್ಯಮಯವಾದ ಕಾರ್ಯಕ್ರಮಗಳನ್ನು ಮಾಡಿ ವಿದ್ಯಾಭ್ಯಾಸ ಕೊಟ್ಟು ಬಡವರ ಕಲ್ಯಾಣ ಕ್ರಮಗಳಲ್ಲಿ ಭಾಗಿಯಾಗಿ ಕೋಮು ಸೌಹಾರ್ದಕ್ಕಾಗಿ
ದುಡಿದು ಜನರ ಏಳಿಗೆಗಾಗಿ ಕಾರ್ಯಾಚರಣೆಗಳನ್ನ ಮಾಡಿ ಜನರನ್ನ ಪ್ರಬುದ್ಧಗೊಳಿಸುವ ಕಾರ್ಯಾಚರಣೆಗಳನ್ನ ಮಾಡಿ 30 ವರ್ಷಗಳನ್ನು ಪೂರ್ತಿ ಮಾಡಿರುವ SYS 30ನೇ ವರ್ಷಾಚರಣೆಯ ಸಂಭ್ರಮವನ್ನ 1 ವರ್ಷದ ಹಿಂದೆ ಆರಂಭಿಸಿ ಈ ವರ್ಷ 24ರಂದು ಜನವರಿ ನೆಹರು ಮೈದಾನದಲ್ಲಿ ಆ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಇನ್ಶಾ ಅಲ್ಲಾಹ್ ಆ ಕಾರ್ಯಕ್ರಮದಲ್ಲಿ 84ರ ಇಳಿ ವಯಸ್ಸಿನಲ್ಲೂ ಒಬ್ಬ ಯುವಕನ ಚುರುಕಿನೊಂದಿಗೆ ಈ ಸಮುದಾಯದ ಉತ್ಥಾನ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿರುವ ಕಾಯಿದುಲ್ ಜಮಾನ್ ಸುಲ್ತಾನುಲ್ ಉಲಮಾ ಗ್ರ್ಯಾಂಡ್ ಮುಫ್ತಿ ಆಫ್ ಇಂಡಿಯಾ ಶೇಖುನಾ ಸುಲ್ತಾನುಲ್ ಉಲಮಾ ಖಾಂದವರ ಮುಸ್ತಾದರವರು ಆ ಸಮ್ಮೇಳನಕ್ಕೆ ಬರುವವರಿದ್ದಾರೆ. ಭಾರತದ ಕರ್ನಾಟಕದ ದೊರೆ ಈ ನಾಡಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಕೂಡ ಕಾರ್ಯಕ್ರಮದಲ್ಲಿ ಬರಲಿದ್ದಾರೆ. ನಾವೆಲ್ಲರೂ ಲಕ್ಷಾಂತರ ಮಂದಿ ಸೇರಿಕೊಂಡು ನಮ್ಮ ಸಮಾಜದ ಅವಸ್ಥೆಗಳನ್ನ ನಮ್ಮ ಸಮಾಜದ ಸ್ಥಿತಿಗತಿಗಳನ್ನ ಮುಸ್ಲಿಂ ಉಮ್ಮತ್ತಿನ ಬೇಡಿಕೆಗಳನ್ನ ಅವರ ಮುಂದಿಟ್ಟುಕೊಂಡು ಅವರಿಂದ ಪರಿಹಾರ ಪಡೆಯುವಂತಹ ಪ್ರಜಾಪ್ರಭುತ್ವದ ಹಾದಿಯನ್ನು ಸ್ವೀಕಾರ ಮಾಡಲಿಕ್ಕೆ ಈ ಬೃಹತ್ತಾದ ಸಮ್ಮೇಳನಗಳು ಸಾಕ್ಷಿಯಾಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸುತ್ತಾ ಸಾಕಷ್ಟು ಸಹೋದರರಿದ್ದಾರೆ. ಅರವಿಂದ್ ನಿಲಾವ್ ಉಸ್ತಾದ್ ವರ್ಷಗಳಿಂದ ಈ ಸುಂದರವಾದ ಕಾರ್ಯಕ್ರಮವನ್ನು ಮಾಡಿಕೊಂಡು ಲಕ್ಷಾಂತರ ಮಂದಿಗೆ ಆಧ್ಯಾತ್ಮಿಕವಾದ ಸಿಂಚನವನ್ನು ಮೂಡಿಸಿದ್ದಾರೆ. ಅಲ್ಹಮ್ದುಲಿಲ್ಲಾ ಅವರನ್ನು ನೇರವಾಗಿ ಕಾಣುವ ಅವಕಾಶ ಇಲ್ಲಿ ಹಲವರಿಗೆ ಸಿಕ್ಕಿದೆ. ಅಲ್ಹಮ್ದುಲಿಲ್ಲಾ ಅವರು ಕೂಡ ಸುಂದರವಾದ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಪ್ರಾರ್ಥನೆ ಇದೆ. ಶಿಹಾನ್ ಅವರಿಂದ ಸುಂದರವಾದ ನಾತೆ ಶರೀಫ್ ಇದೆ. ಕೋಡಿ ಎನ್ನುವ ಈ ಸುಂದರವಾದ ನಾಡಿನಲ್ಲಿ ಅನುಗ್ರಹಿತವಾದ ನಾಡಿನಲ್ಲಿ ಉಲಮಾಗಳನ್ನು ಸಯ್ಯಿದ್ಗಳನ್ನು ಮುತಾಲಿಮರನ್ನು ಅಪಾರವಾಗಿ ಪ್ರೀತಿ ಮಾಡುವ ಧಾರ್ಮಿಕವಾದ ಎಲ್ಲ ಕುರುಹುಗಳನ್ನು ಬಹಳಷ್ಟು ಗೌರವಿಸುವ ಅಲ್ಲಾಹು ಅನುಗ್ರಹ ಕೊಟ್ಟ ಮೊಹಲ್ಲಾಗಳಲ್ಲೊಂದಾದ ಈ ಮೊಹಲ್ಲಾದಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಸೇರಿಕೊಂಡು ನೀವು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಿ. ಮುಂದಿನ ದಿನಗಳಲ್ಲಿ ಪ್ರದೇಶದಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಅಹ್ಲು ಸುನ್ನತ್ ವಲ್ ಜಮಾಅತಿನ ಪ್ರತಿಯೊಬ್ಬರು ಕೂಡ 12 ವರ್ಷ ದಾಟಿದವರು SSF ನಲ್ಲಿ ಮೆಂಬರ್ ಆಗಬೇಕು, 32 ದಾಟಿದವರು SYS ನಲ್ಲಿ ಮೆಂಬರ್ ಆಗಬೇಕು, 49 ದಾಟಿದವರೆಲ್ಲ ಮುಸ್ಲಿಂ ಜಮಾಅತಿನ ಮೆಂಬರ್ ಆಗಬೇಕು. ಮರಣ ಹೊಂದುವಾಗ ನೀವೆಲ್ಲರೂ ಮುಸ್ಲಿಂ ಜಮಾಅತಿನ ಮೆಂಬರ್ ಆಗಬೇಕು. ವಲಾ ತಮೂತುನ್ನ ಇಲ್ಲಾ ವ ಅಂತುಂ ಮುಸ್ಲಿಮೂನ್, ನೀವು ಮುಸ್ಲಿಂ ಅಲ್ಲದೆ ಮರಣ ಹೊಂದಬಾರದು ಅಂತ ಕುರ್ಆನ್ ಹೇಳಿದೆ. ಆದ್ದರಿಂದ ಸಂಘಟನೆಯ ಜೊತೆಗಿರುವ ಒಡನಾಟದಿಂದ ಮಾತ್ರ ನಿಮಗೆ ದುನಿಯಾ ಮತ್ತು ಆಖಿರಾ ಅದನ್ನು ನಿಮಗೆ ಪಡೆಯಲು ಸಾಧ್ಯ. ಎಲ್ಲ ಸಹೋದರಿಯರು ಕೂಡ ನೀವೆಲ್ಲರೂ ನಿಮ್ಮ ಮನೆಯ ಮಕ್ಕಳಿಗೆ, ನಿಮ್ಮ ಗಂಡಂದಿರಿಗೆ, ತಂದೆಯರಿಗೆ, ನಿಮ್ಮ ಸಹೋದರರಿಗೆ ಎಲ್ಲರಿಗೂ ಈ ಸುಂದರವಾದ ಸಂಘಟನೆಯಲ್ಲಿ ಕಾರ್ಯಾಚರಣೆ ಮಾಡಿ ಅಲ್ಲಾಹನ ದೀನ್ಗೆ ಖಿದ್ಮತ್ ಮಾಡುವ ಅವಕಾಶವನ್ನು ನೀವೆಲ್ಲ ಒದಗಿಸಿಕೊಡಬೇಕು. ಸರ್ವಶಕ್ತನಾದ ಅಲ್ಲಾಹು ಸುಬ್ಹಾನಹು ವ ತಆಲಾ ನಮಗೆಲ್ಲರಿಗೂ ತೌಫೀಕ್ ನೀಡಲಿ ಅಂತ ಈ ಸಂದರ್ಭದಲ್ಲಿ ದುಆ ಮಾಡುತ್ತಾ